ಅಕ್ಟೋಬರ್ 11 ಸಿವಿಲ್ ಜಡ್ಜ್ ಎಕ್ಸಾಮ್ಸ್ ನಡೆಯುತ್ತಾ ಇಲ್ಲ ಅಂತ ಹೇಳಿ ತುಂಬ ಕನ್ಫ್ಯೂಷನ್ ಇತ್ತು. ಇವತ್ತು ಕ್ಲಾರಿಫಿಕೇಶನ್ಗೆ ಹೈಕೋರ್ಟ್ ರೆಕ್ರೂಟ್ಮೆಂಟ್ ಜನರಲ್ ರಿಜಿಸ್ಟರ್ ಜನರಲ್ಗೆ ಹೋಗಿ ಭೇಟಿ ಮಾಡಿದ್ವಿ. ಮೇಡಮ್ಮು ಮತ್ತು ಸರ್ ತುಂಬ ಸಪೋರ್ಟಿವ್ ಆಗಿ ಸ್ಟೂಡೆಂಟ್ಸ್ ಬರುವಾಗಿ ಕನ್ಸರ್ನ್ ಇಟ್ಕೊಂಡು ಅದ್ರ ಬಗ್ಗೆ ನೀಟಾಗಿ ನಾವು ಕ್ಲಾರಿಫಿಕೇಶನ್ಸ್ ಕೇಳಿದ್ವಿ. ಏನಂದರೆ ಈ ಒಂದು ಎಕ್ಸಾಮ್ಸ್ ಅಕ್ಟೋಬರ್ 11 ನಡೆಯುತ್ತಾ ಇಲ್ಲ ಅಂತ ಹೇಳಿ ಮೊನ್ನೆ ಅಂದರೆ 28/10/2024 ನಂತರ ಏನು ನೋಟಿಫಿಕೇಶನ್ ಆಗಿದೆ, ಸರ್ಕಾರ 4/9/2025 ಒಂದು ಗೌರ್ಮೆಂಟ್ ಕ್ಯಾಬಿನೆಟಲ್ಲಿ ಆರ್ಡರ್ ಮಾಡಿದ್ರು, ಪಾಸ್ ಮಾಡಿದ್ದಾರೆ. ಅಂದರೆ ಹಿಂದೆ 28/10/2024 ನಂತರ ಯಾವ ನೋಟಿಫಿಕೇಶನ್ ಆಗಿದೆ ಅದೆಲ್ಲ ರೀನೋಟಿಫಿಕೇಶನ್ ಮಾಡಬೇಕು ಅಂತೇಳಿ ಆ ಒಂದು ಆರ್ಡ್ರು ಮೊನ್ನೆ ಅಂದರೆ ರೀಸೆಂಟ್ಲಿ ಸ್ಯಾಟರ್ಡೇ ಹೈಕೋರ್ಟಿಗೆ ರೀಚ್ ಆಗಿದೆ. ಅಂದರೆ ಹೈಕೋರ್ಟ್ ರೆಕ್ರೂಟ್ಮೆಂಟ್ ಡಿಪಾರ್ಟ್ಮೆಂಟಿಗೆ ರೀಚ್ ಆಗಿದೆ. ಆರ್ಡ್ರ್ ಬಂದಿರೋದ್ರಿಂದ ಈಗ ಒಂದು ಹೈಕೋರ್ಟ್ ರೆಕ್ರೂಟ್ಮೆಂಟ್ ಸೆಲ್ಲಿಂದ ಅಂದರೆ ಏನು 5-6 ಜನ ಕಮಿಟಿ ಇದ್ದಾರೆ, ಜಡ್ಜಸ್ ಮತ್ತು CJ ಎಲ್ಲ, ಆ ಒಂದು ಕಮಿಟಿಯಲ್ಲಿ ಚರ್ಚೆ ಮಾಡಿ ಒಂದು ವಿತಿನ್ 2-3 ಡೇಸಲ್ಲಿ ನಿರ್ಧಾರ ಮಾಡ್ತಾರೆ. ಇನ್ನೊಂದೇನಪ್ಪ ಅಂತಂದರೆ ಒಂದು ಯಾವುದೇ ಒಂದು ಅಪಾಯಿಂಟಿಂಗ್ ಅಥಾರಿಟಿ ಗೌರ್ಮೆಂಟ್ ಇರುತ್ತೆ. ಹೈಕೋರ್ಟ್ ಎಂದು ಓನ್ಲಿ ರೆಕ್ರೂಟ್ಮೆಂಟ್ ಮಾಡ್ಕೊಳೋದು, ಗೌರ್ಮೆಂಟಿಂದ ಏನು ನೋಟಿಫಿಕೇಶನ್ಸ್ ಮಾಡುತ್ತೆ ಹೈಕೋರ್ಟ್ ರೆಕ್ರೂಟ್ಮೆಂಟ್ ಮಾಡ್ಕೊಳೋದ್ರಿಂದ ಈ ಒಂದು ಎಕ್ಸಾಮ್ಸು ರೀನೋಟಿಫಿಕೇಶನ್ಸ್ ಆಗುತ್ತಾ ಇಲ್ಲ ಅಂತೇಳಿ ಒಂದು 2-3 ದಿನದಲ್ಲಿ ಚರ್ಚೆ ಮಾಡ್ತಾರೆ. ಮೋಸ್ಟ್ ಪ್ರಾಬಬಲಿ ಈ ವೀಕಲ್ಲಿ ಎಲ್ಲ ಡೀಟೇಲ್ಸ್ ಕೊಡ್ತೀವಿ. ಯಾಕೆಂದರೆ ಈ ಒಂದು ಸ್ಟಡೀಸ್ಗೆ ಅಕ್ಟೋಬರ್ 11 ತುಂಬ ಇಂಪಾರ್ಟೆಂಟ್ ಇದೆ. ಅಂದರೆ ಇನ್ನೊಂದು 20-25 ಡೇಸ್ ಇರೋದ್ರಿಂದ ಶಾರ್ಟ್ ಟೈಮು 25 ಡೇಸಲ್ಲಿ ನೀವು ಯಾರು ಕನ್ಫ್ಯೂಷನ್ ಆಗಬೇಡಿ ಮತ್ತು ಡೈವರ್ಟ್ ಆಗಬೇಡಿ. ಸಿವಿಲ್ ಜಡ್ಜ್ಗೆ ಸೀರಿಯಸ್ ಆಗಿ ಓದ್ಕೊಳ್ಳಿ. ಓದಿರೋ ಒಂದು ನಾಲೆಡ್ಜು ಏನು ವೇಸ್ಟ್ ಆಗಲ್ಲ. ಎಕ್ಸಾಮ್ಸ್ ಮುಂದೆ ಹೋದ್ರೂ ನೆಕ್ಸ್ಟ್ ಪೋಸ್ಟ್ಪೋನ್ ಆದರೂ ಆ ಒಂದು ನಾಲೆಡ್ಜ್ ಯೂಸ್ ಆಗುತ್ತೆ. ದಯವಿಟ್ಟು ಯಾರು ಡೈವರ್ಟ್ ಆಗಬೇಡಿ. ಎಕ್ಸಾಮ್ಸ್ ಮುಂದೆ ಆಗುತ್ತೆ, ರೀನೋಟಿಫಿಕೇಶನ್ಸ್ ಆಗುತ್ತೆ ಅಂದ್ಬಿಟ್ಟು ಟೈಮ್ ವೇಸ್ಟ್ ಮಾಡಬೇಡಿ. ಎಕ್ಸಾಮ್ಸ್ ಒಂದು ವೇಳೆ ಮುಂದೆ ಹೋಗ್ಬೋದು, ಹೋದ್ರೂ ಹೋಗಿಲ್ಲ ಅಂತಂದರೂ ಈ ವಾರದಲ್ಲಿ ಕ್ಲಾರಿಫಿಕೇಶನ್ ಸಿಗುತ್ತೆ. 99% ಪೋಸ್ಟ್ಪೋನ್ ಆಗ್ಬೋದು, 1% ಏನಂದರೆ ಅದೇ ಡೇಟಿಗೆ ಎಕ್ಸಾಮ್ಸ್ ಆಗ್ಬೋದು. ಯಾಕೆಂದರೆ ಯಾವುದಕ್ಕೂ ಕಮಿಟಿ ಅಂದರೆ ಗೌರ್ಮೆಂಟ್ ಡಿಸೈಡ್ ಮಾಡಿರೋದ್ರಿಂದ ಗೌರ್ಮೆಂಟ್ಗೂ ಆ ಒಂದು ರೆಕ್ರೂಟ್ಮೆಂಟ್ ಅಥಾರಿಟಿಯಿಂದ ಲೆಟ್ರ್ ಬರೆದಿದ್ದಾರೆ ಏನು ಮಾಡ್ಬೋದು ಇಲ್ಲ ಅಂತ ಹೇಳಿ. ಯಾಕೆ ಅಂತಂದರೆ ಸುಪ್ರೀಂ ಕೋರ್ಟು ಆದೇಶ ಮಾಡಿದೆ. ಮತ್ತು ನಾನು ಅದನ್ನು ಇನ್ನೊಂದು ಕೇಳಿದೆ, ಅಂದರೆ ಪ್ರಿಲಿಮ್ಸ್ ಎಲಿಜಿಬಿಲಿಟಿ ಲಿಸ್ಟ್ ಬಿಡಬೇಕು ಅಂತ ಹೇಳ್ಬಿಟ್ಟು ಬೆಂಗಳೂರು, ಧಾರವಾಡ, ಕಲಬುರಗಿ 3 ಎಲ್ಲನೂ ಸೆಗ್ರಿಗೇಟ್ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ಬಿಡಬೇಕಂತಲೇ ಇದ್ದರು. ಬಟ್ ಈ ಒಂದು ರೆಕ್ರೂಟ್ಮೆಂಟ್ ಅಂದರೆ ಗೌರ್ಮೆಂಟಿಂದ ಆರ್ಡ್ರ್ ಬಂದಿರೋದ್ರಿಂದ ಅವರು ಒಂದು ಕಮಿಟಿ ಫಾರ್ಮ್ ಮಾಡಿ ಆದಷ್ಟು ಬೇಗ ವಿತಿನ್ 2-3 ಡೇಸ್ ಈ ವೀಕಲ್ಲಿ ವೆಬ್ಸೈಟಲ್ಲಿ ಅನೌನ್ಸ್ ಮಾಡ್ತಾರೆ. ಇಲ್ಲ ಅಂತಂದರೆ ಈ ವಾರದಲ್ಲಿ ಬಿಟ್ಟಿಲ್ಲ ಅಂದರೆ ನೆಕ್ಸ್ಟ್ ವೀಕ್ ನಾನು ಹೋಗಿ ಮನವಿ ಮಾಡ್ಕೊತೀನಿ ಮತ್ತು ಸರ್ಕಾರಕ್ಕೂ ಮನವಿ ಮಾಡ್ಕೊತೀನಿ. ಈ ಒಂದು ಆರ್ಡ್ರಿಂದ ತುಂಬ ತೊಂದರೆ ಆಗ್ತಾ ಇದೆ. ಬಿಕಾಸ್ ಆಗಿರೋ ಎಕ್ಸಾಮ್ಸ್ಗೂ ತೊಂದರೆ ಆಗ್ತಾ ಇದೆ. ಈಗ ಮತ್ತು ಈ ಒಂದು ರೆಕ್ರೂಟ್ಮೆಂಟ್ ಸುಪ್ರೀಂ ಕೋರ್ಟು ಮತ್ತು ಈ ಒಂದು ಸಿವಿಲ್ ಜಡ್ಜ್ ಎಕ್ಸಾಮ್ಸು ಡೈರೆಕ್ಷನ್ ಕೊಟ್ಟಿದ್ರು, ಎಕ್ಸಾಮ್ಸ್ ಅಂದರೆ ಒಳ ಮೀಸಲಾತಿಗೆ ಅಪ್ಲೈ ಮಾಡ್ತೀರಾ ಈ ಒಂದು ನೋಟಿಫಿಕೇಶನ್ ಕಂಪ್ಲೀಟ್ ಮಾಡಿ ಅಂತ ಹೇಳಿ. ಆದರೂ ಅವ್ರೇನು ಗೌರ್ಮೆಂಟಿಂದ ಯಾವುದೇ ರಿಪ್ಲೈ ಬಂದಿಲ್ಲ. ಹಾಗಾಗಿ ಈ ಒಂದು ಕಮಿಟಿ ಫಾರ್ಮ್ ಮಾಡಿ ಅವರು ಡಿಸೈಡ್ ಮಾಡ್ತಾರೆ. ಎಲ್ಲ ಸ್ಟೂಡೆಂಟ್ಸ್ ಅಂದರೆ ಸಿವಿಲ್ ಜಡ್ಜ್ ಆಸ್ಪಿರೆಂಟ್ಸು ತುಂಬ ಸೀರಿಯಸ್ ಆಗಿ ಓದ್ಕೊಳ್ಳಿ. ಎಲ್ರಿಗೂ ಒಳ್ಳೇದಾಗಲಿ. ಏನೇ ಇದ್ರೂ ಈ ಒಂದು ಡಿಸ್ಕ್ರಿಪ್ಷನಲ್ಲಿ ಸಿವಿಲ್ ಜಡ್ಜ್ ಎಕ್ಸಾಮ್ಸ್ದು ಒಂದು ಟೆಲಿಗ್ರಾಮ್ ಗ್ರೂಪ್ ಇದೆ, ಅದನ್ನು ನೀವು ಜಾಯ್ನ್ ಆಗಿ ಅದರಲ್ಲೆಲ್ಲ ಇನ್ಫಾರ್ಮೇಷನ್ಸ್ ಇರುತ್ತೆ. ಮತ್ತು ಅದರಲ್ಲೆಲ್ಲ ಚರ್ಚೆ ಮಾಡಿ ಏನಾದರೂ ಡೌಟ್ಸ್ ಇದ್ದರೆ ಇಲ್ಲ ಏನಾದರೂ ಮಾಡಬೇಕು ಅಂತಂದ್ರೂ ಅದರಲ್ಲಿ ಚರ್ಚೆ ಮಾಡಿ ತಿಳಿಸಿ.